ಬೆಂಗಳೂರಿನಲ್ಲಿ ಆಟೋ ಕ್ಯಾಬ್ ಚಾಲಕರು ಸಿಡಿದೆದ್ದಿದ್ದಾರೆ. ಅನಧಿಕೃತ ಬೈಕ್ ಟ್ಯಾಕ್ಸಿಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋದು ಆಟೋ ಕ್ಯಾಬ್ ಚಾಲಕರ ಆಗ್ರಹ. ಒನ್ ಸಿಟಿ ಒನ್ ರೇಟ್ ಜಾರಿಗೆ ತರುವಂತೆಯೂ ಕೂಡ ಆಗ್ರಹ ಕೇಳಿಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ಇಲಾಖೆ ಕಚೇರಿಗೆ ಮುತ್ತಿಗೆ. ಆಟೋ ಕ್ಯಾಬ್ ಚಾಲಕರ ಆಕ್ರೋಶದ ಬೆನ್ನಲ್ಲೇ ಅಲರ್ಟ್. ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಸಾರಿಗೆ ಇಲಾಖೆಯಿಂದ ಕಾರ್ಯಾಚರಣೆ. 11 ಆರ್ಟಿಒ ಕಚೇರಿ ವ್ಯಾಪ್ತಿಯಲ್ಲಿ ಬೈಕ್ ಟ್ಯಾಕ್ಸಿಗಳು ಸೀಸ್. ಬೆಂಗಳೂರಿನಲ್ಲಿ 1 ವಾರಗಳ ಕಾಲ ರೇಡ್ ನಡೆಯುತ್ತೆ. ಬೈಕ್ ಟ್ಯಾಕ್ಸಿಗಳನ್ನು ತಡಿತಾ ಇರುವಂತಹ ಆಟೋ ಚಾಲಕರು ಇದರಿಂದ ತಮಗೆ ಕಷ್ಟ ಆಗ್ತಾ ಇದೆ, ತಮ್ಮ ದುಡಿಮೆಗೆ ಪೆಟ್ಟು ಬೀಳ್ತಾ ಇದೆ ಅನ್ನೋದು ಆಟೋ ಕ್ಯಾಬ್ ಚಾಲಕರ ಅಳಲು. ಮನೆ ಇಲ್ಲಿ ಯಶವಂತಪುರದಿಂದ ಇಲ್ಲಿ ಒಂದು ಅಶೋಕ್ ನಗರಕ್ಕೆ ಹೋಗ್ತಾ ಇದ್ದೆ. ಏನಾಗಿದೆ ಅಂದ್ರೆ ಹಿಂಗೆ ಬರ್ಬೇಕಾದ್ರೆ ಆನ್ ದಿ ವೇದಲ್ಲಿ ಹಿಡಿದಿದ್ದಾರೆ. ಹಿಂಗೆ ಒಂದು ಇಂಟಿಮೇಷನ್ ಕೊಟ್ಟಿಲ್ಲ, ಏನ್ ಮಾಡೋದು? ಇವಾಗ ಹೇಳ್ಬಿಟ್ಟಾದ್ರೆ ಅಟ್ಲೀಸ್ಟ್ ಹೇಳಿದ್ರೆ ಮಾಡ್ಬೋದಿತ್ತು. ಇವಾಗ ಹಿಂಗೆ ಮಾಡಿ ಏನೋ ಸರ್, ಎಲ್ಲರೂ ನಾವು ವೆಯ್ಟ್ ಮಾಡ್ತಾ ಇದೀವಿ. ನಮ್ಮ ಬೈಕವ್ರು ಯಾರೋ ಅವ್ರು ಬರ್ತಾರಂತ ಅಸೋಸಿಯೇಷನ್ ವೆಯ್ಟ್ ಮಾಡ್ತಿದೀವಿ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಅಂದ್ರೆ ಯಾವತ್ತಿಂದನೂ ಇಲ್ಲಿಗಲ್ಲೇ ಸರ್ ಅದು. ಇವಾಗ ಆಪಲ್ ಸಿಗ್ತಾರದಕ್ಕೆ ಸರ್ ಎಲ್ಲರೂ ಮಾಡ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ ಸರ್, ನೋಡ್ಬೇಕು. ಈಗ ಎಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ, ಬರ್ತೀನಿ ಅಂತ. ದಂಡ ಎಲ್ಲ ಏನ್ ಹೇಳಿಲ್ಲ, ಹಿಂಗೆ ಈ ತರ ಒಂದು ಸ್ಲಿಪ್ ಬರ್ಕೊಟ್ಟಿದ್ದಾರೆ. ಆರ್ ಸಿ ಕಾರ್ಡ್ ಏನು ಕ್ಯಾನ್ಸಲ್ ಹಂಗೇನು ಇನ್ನೂ ಹೇಳಿಲ್ಲ. ಅವ್ರು ಹೇಳ್ತಾ ಇರೋದು ಹಿಂಗೆ ಬಂದು ಸಬ್ಮಿಟ್ ಮಾಡಿ, ವೆಯ್ಟ್ ಮಾಡಿ, ಬಂದ್ಬಿಟ್ಟು ಒಂದು 10 ಗಂಟೆಗೆ ಒಳಗಡೆ ಬನ್ನಿ, ಬಂದಾದ್ಮೇಲೆ ಏನು ಸ್ಲಿಪ್ ಇದೆ ಕೊಟ್ಬಿಟ್ಟು ಇದು ಮಾಡಿ ಅಂದಿದ್ದಾರೆ. ನೋಡೋಣ ಸರ್ ಏನು ಮಾಡ್ತಾರಂತ. ನಾನು ಇಲ್ಲಿ ಇದು ಕುರುಬ್ರಳ್ಳಿಂದ ವಸಂತನವ್ರು ಹೋಗ್ತಾ ಇದ್ದೆ. ಬಂದರು, ಸಡನ್ ಆಗಿ ಹಿಡಿದ್ರು. ನಮ್ಗೆ ಗೊತ್ತಿಲ್ಲ ಆಟೋ ಇದೆ, ಬಂದ್ ಮಾಡಿದಾರೆ ಅದಂತ. ನಾವು ಮೊದ್ಲಿಂದೆಲ್ಲ ಮಾಡ್ಕೊಂತ ಬಂದಿದ್ವಿ. ಮೊದ್ಲಿಂದೆಲ್ಲ ಹಿಂಗಾಗಿದೆ, ಇವತ್ತು ಮಾಡಿದ್ದಾರೆ. ಇನ್ನೇನು ಯಾರು ಹೇಳಿಲ್ಲ. ಹೇಳಿದ್ರೆ ನಾವೇನಕ್ಕೆ ಬರ್ತಾ ಇದ್ವಿ ಸಿಕ್ಕಾಕೊಳಕ್? ಸುಮ್ಮನೆ ಬಂದ್ಬಿಟ್ಟು ಸಡನ್ ಆಗಿ ಹಿಡಿದ್ಬಿಟ್ಟು ಅವ್ರು ಆ್ಯಪಲ್ಲಿ ಬಂದ್ ಮಾಡಿದ್ರೆ ನಾವೇನಕ್ಕೆ ಮಾಡಕ್ ಹೋಗ್ತೀವಿ ಡ್ಯೂಟಿನ? ಅವ್ರು ಅಲೋ ಕೊಟ್ಟಿರೋದಕ್ಕೆ ನಾವು ಮಾಡ್ತಾವ್ರೆ ಡ್ಯೂಟಿ, ಇಲ್ಲ ಸುಮ್ಮನೆ ನಾವೇನಕ್ಕೆ ಮಾಡ್ತಾ ಇದ್ವಿ? ಏನೋ ಫೋನ್ ಮಾಡ್ತಾ ಇದೀವಿ, ಒಂದೊಂದ್ಸರಿ ಎತ್ತಾರೆ, ಒಂದೊಂದ್ಸರಿ ಎತ್ತಲ್ಲ, ಏನಿಲ್ಲ. ಸುಮ್ಮನೆ ಫೈನ್ ಕಟ್ಟಬೇಕು, ಅದು ಕಟ್ಬೇಕು. ನಾವು ಏನೋ ಇನ್ನು ಅಷ್ಟು ಅಂತ ಹೇಳಿಲ್ಲ. ನಾವು ದುಡಿಯೋದ ದಿನಕ್ಕೆ ಒಂದು 800-900, ಅದ್ರಲ್ಲಿ 5-6 ಸಾವಿರ ಕೇಳಿದ್ರೆ ಎಲ್ಲಿಂದ ಕೊಡೋದು ನೋಡಿ. ಏನು ಮಾಡ್ಬೇಕು ಏನು ಕತೆನ ಇನ್ನು ಒಂದು ಗೊತ್ತಾಗ್ತಿಲ್ಲ. ಇವಾಗ ಹಿಡ್ದಾಕವ್ರೆ, ಅವ್ರಿಗೆ ಗೊತ್ತು. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಾವೆಲ್ಲ ದುಡ್ಕೊಂಡು ತಿನ್ನೋರೆ, ಬೇರೆ ಕಡೆಯಿಂದ ಬಂದಿರ್ತೀವಿ. ವಿಚಾರ ಮಾಡಬೇಕಾಗಿತ್ತು, ಈ ಥರ ಮಾಡಂಗಿಲ್ಲ ಅಲ್ಲಿಗಾಲಾಗಿ ಅಂತ ಕೇಸಿಲ್ಲ. ಒಬ್ಬ ಸಡನ್ ಆಗಿ ಹಿಡಿದ್ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಮಾನ್ಯ ಜಂಟಿ ಸಾರಿಗೆ ಆಯುಕ್ತರು ಆದಂಥ ಅವರ ಆಜ್ಞೆ ಮೇರೆಗೆ ಬೆಳಿಗ್ಗೆ ಸುಮಾರು 7:15 ನಾವು ಈ ಬೈಕ್ ಟ್ಯಾಕ್ಸಿ ಅಥವಾ ಈ ಥರ ಎಲ್ಲ ಅದರ್ ದ್ಯಾನ್ ದಿ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್ ಮಾಡುವಂಥ ಟ್ಯಾಕ್ಸಿಗಳನ್ನ ತಪಾಸಣೆ ಮಾಡಿದ್ದೀವಿ. ಸುಮಾರು 20ರವರೆಗೆ ಮುಟ್ಟುಗೋಲು ಹಾಕ್ಕೊಂಡಿದ್ದೀವಿ. ಅದರ ಕಾನೂನಿನ ಪ್ರಕಾರ ಅದು RC ಸಸ್ಪೆನ್ಷನ್ ಮಾಡ್ತೀವಿ. ಅದರ್ ದ್ಯಾನ್ ದಿ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್ ಉಪಯೋಗ ಮಾಡೋಕ್ಕೆ ಬರಲ್ಲ. ಇದೆಲ್ಲ ಸ್ವಂತ ಯೂಸ್ಗೆ ಅಂತ ತೊಗೊಂಡಿದ್ದಾರೆ ಗಾಡಿಗಳನ್ನು. ಕೂಲಂಕುಷವಾಗಿ ನೋಡಿಬಿಟ್ಟು ಸೆಕ್ಷನ್ 200 ಪ್ರಕಾರ ಅದಕ್ಕೆ ಸೆಕ್ಷನ್ ಹಾಕಿ ಏನೇನು ದಂಡ ವಸೂಲಿ ಮಾಡಿ ಅದು RC ಸಸ್ಪೆನ್ಷನ್ಗೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟು ದಂಡ ಬರಬಹುದು ಸರ್ ಈ ಒಂದು? ಈಗ ಸುಮಾರು ಒಂದು ಎಷ್ಟು ದಂಡ ಬರ್ಬೋದು ಎಲ್ಲ ಸೇರಿದ್ರೆ ಇವ್ರ ಮೇಲೆ? ಸುಮಾರು 10,000 ರಿಂದ 15,000 ರೂಪಾಯಿವರೆಗೂ ದಂಡ ಆಗುತ್ತೆ ಒಂದೊಂದು ಬೈಕ್ಗೆ. ಆಮೇಲೆ ಅವ್ರು ನಿಲ್ಲಿಸ್ಬೇಕಾಗುತ್ತೆ. ಡಿಕ್ಲೇರ್ ವೆಹಿಕಲ್ ಅದರ್ ದ್ಯಾನ್ ದಿ ಪರ್ಪಸ್ ಯೂಸೇಜ್ ಮಾಡಿದಾರಲ್ಲ, ಟ್ರಾನ್ಸ್ಪೋರ್ಟ್ ಬೈ ಅಂದರೆ ಫಾರ್ ಹೈಯರ್ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರಲ್ಲ, ಅದರಿಂದ ವೆಹಿಕಲ್ನ ಅವರು RC ಸಸ್ಪೆನ್ಷನ್ ಮಾಡಿ ವೆಹಿಕಲ್ನ ಮುಟ್ಗೋಲ್ ಮಾಡಿ ಅವ್ರು ಹೇಳ್ಬೇಕಾಗುತ್ತೆ, ಇಲ್ಲೇ ಗಾಡಿ ಓಡಿಸೋದಿಲ್ಲ ಅಂತೇಳಿ. RC ಸಸ್ಪೆನ್ಷನ್ ಅಂದರೆ ಗಾಡಿ ಓಡಿಸೋಕ್ಕಾಗೋದಿಲ್ಲ, ಅದು ಕ್ರಮ ತಗೊಳ್ತೀವಿ. ಇದು ಮಾನ್ಯ ಅಪರ ಸಾರಿಗೆ ಆಯುಕ್ತರ ನಿರ್ದೇಶನದಂತೆ ಅವರು ಎಲ್ಲಿ ಗಂಟ ಟೈಮ್ ಕೊಡ್ತಾರೆ ಅಲ್ಲಿ ಗಂಟ ಮಾಡಬೇಕಾಗುತ್ತೆ ನಾವು.